ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಯಸ್ಯದ್ವಿರತವಕ್ತ್ರಾದ್ಯಾಃ ಪಾರಿಷದ್ಯಾ ಪರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾಂ ಅನ್ಯಶ್ಚ ಹಸ್ತಚರಣಸ್ವಗಾಧೀಂ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ನಾವು ಆತ್ಮದೇವನ ಹೆಂಡತಿ ತನ್ನ ತಂಗಿಯಲ್ಲಿ ಹುಟ್ಟಿದಂತಹ ಮಗುವನ್ನು ಮನೆಗೆ ತೆಗೆದುಕೊಂಡು ಬರ್ತಾಳೆ. ಅದೇ ಸಮಯಕ್ಕೆ 3 ತಿಂಗಳ ನಂತರ ಈ ಹಸುವಿಗೆ ಯಾವ ಹಣ್ಣನ್ನು ತಿನ್ನಿಸಿರ್ತಾಳೆ ಆ ಹಸುವು ಕೂಡ ಒಂದು ಸುಂದರವಾದಂತಹ ಸುವರ್ಣವರ್ಣದ ಸುಂದರನಾದಂತಹ ಒಂದು ಬಾಲಕನಿಗೆ ಜನ್ಮವನ್ನು ಕೊಡುತ್ತೆ ಹಸು. ಆ ಹಸುವಿಗೆ ಹುಟ್ಟಿದ ಬಾಲಕನಿಗೆ ಕಿವಿ ಮಾತ್ರ ಹಸುವಿನಂತೆ ಇರುತ್ತೆ. ಈ ರಹಸ್ಯ ಯಾರಿಗೂ ತಿಳಿಯದೇ ಇದ್ದದ್ರಿಂದ ಊರಿನವರನ್ನೆಲ್ಲರನ್ನೂ ಕರೆದು ಈ ಆತ್ಮದೇವನೇ ತಾನು ಅದಕ್ಕೆ ಸಂಸ್ಕಾರವನ್ನು ಮಾಡ್ತಾನೆ. ಈ ಮಗುವಿಗೆ ಗೋಕರ್ಣ ಅಂತ ಹೇಳಿ ಹೆಸರಿಡ್ತಾನೆ. ತನ್ನ ಆತ್ಮದೇವನ ಪತ್ನಿಯ ಮಗು ಅಂತ ಏನನ್ನು ಹೇಳ್ಕೊಂಡಿದ್ರು ತಂಗಿಯ ಮಗುವನ್ನು, ಅವನಿಗೆ ದುಂದುಲಿ ಅಂತ ಹೇಳಿ ದುಂದುಕಾರಿ ಅಂತ ಹೇಳಿ ಹೆಸರನ್ನು ಇಡ್ತಾರೆ. ಗೋಕರ್ಣ ಪಂಡಿತೋ ಜ್ಞಾನಿ ದುಂದುಕಾರಿ ಮಹಾಖಲಹ. ಅವರಿಬ್ಬರ ಬೆಳವಣಿಗೆ ಯಾವ ರೀತಿಯಪ್ಪ ಆಗತ್ತೆ ಅಂದರೆ, ಭಗವತ್ ಸಂಕಲ್ಪ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ಆಗಬೇಕು. ಇವನಿಗೆ ಹೇಳಿದ್ದ 7 ಜನ್ಮಕ್ಕೂ ನಿನಗೆ ಮಕ್ಕಳಿಲ್ಲಪ್ಪ, ನೀನು ಆ ರೀತಿ ಆಲೋಚನೆಯನ್ನು ಮಾಡಬೇಡ ಅಂತ ಹೇಳಿ ಅವನು ಮಗು ಬೇಕೇ ಬೇಕು ಅಂದಿದ್ದಕ್ಕೆ ಹೆಂಡತಿ ಈ ರೀತಿ ಮಾಡಿದರು. ಹಸುವಿಗೆ ಹುಟ್ಟಿದಂತಹ ಮಗು ಪಂಡಿತನಾದ, ಮತ್ತು ತಂಗಿಯ ಮಗುವನ್ನು ತನ್ನ ಮಗುವೇ ಅಂತ ತಿಳ್ಕೊಂಡಿದ್ನಲ್ಲ ಅವನು ಮಹಾಖಲಹ, ಖಳನಾಯಕನಾಗಿ ಬಿಟ್ಟ ಅವನು. ಸ್ನಾನ ಶೌಚಕ್ರಿಯಾಹೀನೋ ದುರ್ಭಿಕ್ಷ ಕ್ರೋಧವರ್ಧಿತ. ಸ್ನಾನವಿಲ್ಲ, ಶೌಚವಿಲ್ಲ, ಯಾವ ಕ್ರಿಯಾ ಕರ್ಮಗಳನ್ನೂ ಮಾಡುವುದಿಲ್ಲ, ಸದಾ ಕೋಪದಿಂದ ಕೂಡಿದಂತಹವನು, ಎಲ್ಲ ಕೆಟ್ಟ ಮಾರ್ಗದಲ್ಲಿಯೇ ಇರತಕ್ಕಂತಹವನು, ಬೇಟೆಯಾಡೋದಕ್ಕೆ ಹೋಗೋದು, ದುಷ್ಟರು ಚಂಡಾಲರ ಸಹವಾಸವನ್ನು ಮಾಡತಕ್ಕಂತಹದ್ದು. ಎಷ್ಟು ದುಷ್ಟಬುದ್ಧಿ ಅಂದರೆ ದುಷ್ಪರಿಗ್ರಹಕರ್ತ ಚ ಶವಹಸ್ತೇನ ಭೋಜನಂ. ಹೆಣವನ್ನು ಮುಟ್ಟಿದ ಕೈನಲ್ಲಿ ಭೋಜನವನ್ನು ತಿನ್ನತಕ್ಕಂತಹ ಒಂದು ಸ್ವಭಾವ, ಅಂದರೆ ಶ್ವಪಚನಾಗಿ ಬಿಡ್ತಾನೆ ಅವನು. ಒಬ್ಬ ಗೋಕರ್ಣ ಪಂಡಿತನಾಗ್ತಾನೆ, ಇವನು ತದ್ವಿರುದ್ಧವಾಗಿ ಶ್ವಪಚನಾಗಿ ಬಿಡ್ತಾನೆ. ಅವನಿಗೆ ಯಾವಾಗಲೂ ಹಿಂಸೆ ಮಾಡುವುದೇ ಒಂದು ವೃತ್ತಿಯಾಗಿ ಬಿಡ್ತದೆ. ಚಂಡಾಲ ವೃತ್ತಿಯಲ್ಲಿ ಇಳಿದು ಬಿಡ್ತಾನೆ. ಬೇಟೆಯಾಡುವುದಕ್ಕೆ ಕೈಯಲ್ಲಿ ಬಲೆಯನ್ನು ಹಿಡಿದುಕೊಂಡು ನಾಯಿಗಳನ್ನು ಹಿಂದೆ ಹಾಕಿಕೊಂಡು ತಿರುಗಾಡತಕ್ಕಂತಹ ಸ್ವಭಾವ. ಒಂದು ದಿನ ಪ್ರತಿನಿತ್ಯ ಅವನದು ಏನು, ತಂದೆ ತಾಯಿಯರನ್ನು ಹೊಡೆಯೋದು, ಬಡಿಯೋದು, ಇರೋ ದುಡ್ಡನ್ನೆಲ್ಲ ಕಿತ್ಕೊಂಡು ಹೋಗೋದು, ಅಲ್ಲಿ ವೇಶ್ಯರ ಸಹವಾಸ, ಇನ್ನೊಬ್ಬರು ಕೆಟ್ಟವರ ಸಹವಾಸಗಳನ್ನು ಮಾಡಿ ಅಲ್ಲಿಗೆ ಎಲ್ಲ ದುಡ್ಡನ್ನು ಕೊಡ್ತಕ್ಕಂಥದ್ದು. ಈ ರೀತಿಯಲ್ಲಿ ಅವನು ತನ್ನ ದುಷ್ಟ ಪ್ರವೃತ್ತಿಯಲ್ಲಿ ಇರ್ತಾನೆ. ತಂದೆ ಬಹಳ ಮನನೊಂದು ಬಿಡ್ತಾನೆ. ನನಗೆ ಏನಪ್ಪ ಇನ್ನು ಗತಿ, ಯಾತಕ್ಕಾನ ಇವನು ಹುಟ್ಟಿದ್ನೋ, ಇವನು ಹುಟ್ಟದೇ ಇದ್ದಿದ್ರೂ ಚೆನ್ನಾಗಿತ್ತು. ಆ ಮುನಿ ಎಷ್ಟು ಮಾತುಗಳನ್ನು ನನಗೆ ಹೇಳಿದ, ಅವನ ಮಾತನ್ನು ಒಂದನ್ನು ನಾನು ಕೇಳಲಿಲ್ಲ, ನಾನು ಏನು ಮಾಡಲಿ ಇವಾಗ ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾಗ ಮಗ ಗೋಕರ್ಣ ಅವನಿಗೆ ಬುದ್ಧಿವಾದವನ್ನು ಹೇಳ್ತಾನಂತೆ. ಇದಾನೀಂತು ಸಮಾಗತ್ಯ ಗೋಕರ್ಣೋ ಜ್ಞಾನ ಸಂಯುತಃ ಬೋಧಯಾಮಾಸ ಜನಕಂ ವೈರಾಗ್ಯಂ ಪರಿದರ್ಶಯನ್ನೇ. ಅಪ್ಪನಿಗೆ ವೈರಾಗ್ಯದ ಬೋಧನೆಯನ್ನು ಮಾಡ್ತಾನಂತೆ. ಅಪ್ಪ, ವಯಸ್ಸಾಯಿತು ನಿನಗೆ, ಯಾತಕ್ಕಿಲ್ಲಿದ್ದೀಯ ನೀನು? ಯಾವುದು ಇದು ನಿನ್ನ ಸಂಸಾರ? ಈ ಸಂಸಾರದ ಬಂಧನದಲ್ಲಿ ಯಾಕೆ ಬೀಳ್ತೀಯ ನೀನು? ಅಪ್ಪ ಯಾರು, ಮಗ ಯಾರು, ಯಾತಕ್ಕೆ ಈ ಮೋಹ ನಿನಗೆ? ವಯಸ್ಸಾಯಿತು, ನಿನ್ನ ಪಾಡಿಗೆ ನೀನು ಭಗವದ್ ಧ್ಯಾನವನ್ನು ಮಾಡಿಕೊಂಡು ಸಂತೋಷವಾಗಿ ಇರತಕ್ಕಂಥದ್ದಲ್ವೇ ಅಂತ ಹೇಳಿ ಅಸಾರಃ ಖಲು ಸಂಸಾರೋ
ದುಃಖರೂಪಿ ವಿಮೋಹಕಃ ಸುತಃ ಕಸ್ಯ ಧನಃ ಕಸ್ಯ ಸ್ನೇಹವಾನ್ ಜ್ವಲತೆ ನಿಶಾನ್. ಇದು ಪ್ರತಿನಿತ್ಯ ದೀಪ ಸುಟ್ಟಂಗೆ ಸುಡ್ತಾ ಇರುತ್ತೆ. ಈ ಮಗ, ಅಪ್ಪ, ಹಣ, ಕಾಸು, ಮೋಹ ಎನ್ನತಕ್ಕಂಥದ್ದು ಪ್ರತಿನಿತ್ಯ ನಿನ್ನನ್ನು ಸುಡುತ್ತಪ್ಪ ನಿನಗೆ. ಇದು ಇಂದ್ರನಿಗೂ ಇದರಿಂದ ನೆಮ್ಮದಿ ಇಲ್ಲ, ಒಬ್ಬ ಚಕ್ರವರ್ತಿಗೂ ನೆಮ್ಮದಿ ಇಲ್ಲ. ನಚೇಂದ್ರಸ್ಯ ಸುಖಂ ಕಿಂಚಿನ್ ನ ಸುಖಂ ಚಕ್ರವರ್ತಿನಃ ಸುಖಮಸ್ತಿ ವಿರಕ್ತಸ್ಯ ಮನೇರೇಕಾಂತ ಜೀವಿನಃ. ಇದರಿಂದ ಸುಖ ಯಾರಿಗೆ? ಏಕಾಂತದಲ್ಲಿ ಜೀವನವನ್ನು ಮಾಡ್ತಾರಲ್ಲ, ಎಲ್ಲವನ್ನು ತೊರೆದು ಅಂತಹವರಿಗೆ ಮಾತ್ರ ಇದರಲ್ಲಿ ಸುಖ ಸಿಗುತ್ತೆ ಹೊರತು ಬೇರೆಯವರಿಗೆ ಸುಖ ಸಿಗೋದಿಲ್ಲಪ್ಪ. ಯಾರು ಅಪ್ಪ, ಯಾರು ಮಗ, ಯಾತಕ್ಕೆ ಈ ಮೋಹ ಬಂಧನದಲ್ಲಿ ನೀನು ಬೀಳ್ತೀಯ ಅಂತ ಹೇಳ್ತಾನೆ. ಇದನ್ನೇ ನಾವು ನಮ್ಮ ಪುರಂದರದಾಸರ ಒಂದು ಹಾಡಿನಲ್ಲಿ ಕೂಡ ನೋಡ್ತೇವೆ. ಬಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ, ಬಿನ್ನಹಕ್ಕೆ ಬಾಯಿಲ್ಲವಯ್ಯ. ಶಿಶುಮೋಹ ಸತಿಮೋಹ ಜನನಿ ಜನಕರ ಮೋಹ ರಸಿಕ ಭ್ರಾಂತಿಯ ಮೋಹ ರಾಜಮೋಹ ಪಶುಮೋಹ ಭೂಮೋಹ ಬಂಧು ಬಳಗದ ಮೋಹ ಹಸನುಳ್ಳ ಆಭರಣದ ಮೋಹದಿಂದ ಬಿನ್ನಹಕ್ಕೆ ಬಾಯಿಲ್ಲವಯ್ಯ. ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪಮದವು ತನ್ನ ಸತ್ವದ ಮದವು ಧಾತ್ರಿವಶವಾದ ಮದ ಇನ್ನು ತನಗೆ ದೂರಿಲ್ಲವೆಂತೆಂಬ ಮದವೋ ಬಿನ್ನಹಕ್ಕೆ ಬಾಯಿಲ್ಲವಯ್ಯ. ಇಷ್ಟು ದೊರಕಿದರೆ ಇನ್ನಷ್ಟರಾಸೆ, ಇನ್ನಷ್ಟು ದೊರಕಿದರೆ ಮತ್ತಷ್ಟರಾಸೆ. ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ಪುರಂದರ ವಿಠಲ ಬಿನ್ನಹಕ್ಕೆ ಬಾಯಿಲ್ಲವಯ್ಯ. ಹೇಳ್ಕೊಳಕ್ಕಾಗೋದಿಲ್ಲ ಮನುಷ್ಯನಿಗೆ. ಬೆಳಗಾಗೆದ್ದರೆ ಶುರುವಾಗೋದೇ ಈ ಆಸೆ, ಇದು ಬೇಕು ಅದು ಬೇಕು ಅನ್ನೋದನ್ನು ಬಿಟ್ಟರೆ 10 ನಿಮಿಷಗಳ ಕಾಲ ಕೂಡ ನಮ್ಮಲ್ಲಿ ನಮ್ಮ ಮನಸ್ಸನ್ನು ಸ್ಥಿಮಿತವಾಗಿ ಇಟ್ಟುಕೊಂಡು ಭಗವದ್ಧ್ಯಾನವನ್ನು ಮಾಡೋದು ಕಷ್ಟವಾಗುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಆದ್ದರಿಂದ ಆ ಮಗನಾದಂತಹ ಆ ಗೋಕರ್ಣ ಅಪ್ಪ ಆತ್ಮದೇವನಿಗೆ ಎಲ್ಲ ಬೋಧನೆಯನ್ನು ಮಾಡ್ತಾನೆ. ಆಮೇಲೆ ಅವನಿಗೆ ಹೇಳ್ತಾನೆ, ನೀನು ಹೋಗು, ಆರಾಮವಾಗಿ ಕಾಡಿಗೆ ಹೊರಟು ಹೋಗು, ನೀನು ನೆಮ್ಮದಿಯಾಗಿ ನೀನು ಜೀವನವನ್ನು ಮಾಡು, ಇವರ ಕಾಟದಲ್ಲಿ ಬೀಳಬೇಡ, ದಿನ ಇವನು ಹೊಡಿತಾನೆ ಬಡಿತಾನೆ, ಇಂಥ ಪರಿಸ್ಥಿತಿ ನಿನಗೆ ಬೇಡ ಅಂತ ಹೇಳಿ, ಧರ್ಮಂ ಭಜಸ್ವ ಸತತಂ ತ್ಯಜ ಲೋಕಾಧರ್ಮಾನ್ ಸೇವಸ್ವ ಸಾಧು ಪುರುಷಾಂ ಜಹಿ ಕಾಮತೃಷ್ಣಂ ಅನಸ್ಯ ದೋಷ ಗುಣಚಿಂತಮಾಶು ಮುಕ್ತ್ವಾ ಸೇವಾ ಕಥಾ ರಸಮಹೋ ನಿರತಾಂ ಪಿಬತ್ವಂ. ಈ ಧರ್ಮವನ್ನು ಕಾಪಾಡಿಕೋ, ಲೋಕಧರ್ಮವನ್ನು, ಈ ಪ್ರಾಪಂಚಿಕವಾದಂತಹ ಧರ್ಮವನ್ನು ತ್ಯಾಗ ಮಾಡು, ಸತ್ಪುರುಷರು ಸಾಧುಗಳ ಸೇವೆಯನ್ನು ಮಾಡು, ಕಾಮ ತೃಷ್ಣ ಆಸೆಗಳನ್ನು ಬಿಟ್ಟು ಬಿಡು, ಅನನ್ಯವಾದ ಗುಣಚಿಂತನೆಗಳನ್ನು ಆಲೋಚನೆ ಮಾಡುವುದನ್ನು ಹಿಂದೆ ಒಮ್ಮೆ ಹೇಳಿದ್ವಿ. ಈ ಗುಣದೋಷಗಳನ್ನು ಎಣಿಸುವುದು ಏನಪ್ಪ ಅಂದರೆ, ಈ ಗುಣದೋಷಗಳ ಬಗ್ಗೆ ಮಾತನಾಡುವುದೇ ಒಂದು ದೋಷ. ಅದನ್ನು ಎಷ್ಟು ಮಾತನಾಡದೇ ಇರ್ತೀವೋ ಅದೇ ದೋಷರಹಿತವಾದದ್ದು. ಆದಷ್ಟು ಗುಣವಾಗಲಿ ದೋಷವಾಗಲಿ ಬೇರೆಯವರ ವಿಚಾರವಾಗಿ ನಾವು ಮಾತಾಡೋಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ, ಈ ಪರಮಾತ್ಮನ ಗುಣಗಳಿಗಿಂತ ಮಾತನಾಡತಕ್ಕಂತಹ ಗುಣ ಬೇರೆ ಇಲ್ಲ. ಗುಣಗಳನ್ನು ಬೇರೆಯವರದ್ದು 4 ಜನದನ್ನು ಎತ್ತಿ ಹೇಳಬಹುದು, ಆದರೆ ಎಲ್ಲರ ಗುಣಕ್ಕಿಂತ ಮಿಗಿಲಾದಂತಹ ಗುಣ ಪರಮಾತ್ಮನದ್ದು ಇರಬೇಕಾದ್ರೆ ಬೇರೆ ಗುಣಗಳನ್ನು ಹೇಳೋಂಥದ್ದು ಏನಿದೆ? ಇನ್ನು ದೋಷಗಳನ್ನಂತೂ ಮಾಡೋರು ಪಾಪ ಆಡೋರ ಬಾಯಲ್ಲಿ ಅಂತ ಹೇಳ್ತೀವಿ, ಬೇರೆಯವರ ದೋಷವನ್ನಂತೂ ಮಾತನಾಡಲೇಬಾರದು.
ಹಾಗಾಗಿ ಗುಣದೋಷಗಳನ್ನು ಮಾತನಾಡತಕ್ಕಂಥದ್ದೇ ಒಂದು ದೋಷ ಅಂತ ಹೇಳಿ ಪರಿಗಣಿಸ್ತಾರೆ. ಹಾಗಾಗಿ ಬೇರೆಯವರ ಗುಣದೋಷಗಳನ್ನು ಮಾತನಾಡಬೇಡ, ಸೇವೆ ಆ ಭಗವತ್ ಕಥಾ ರಸದಲ್ಲಿ ನೀನು ಯಾವಾಗಲೂ ಮುಳುಗಿರು, ಹೋಗು ಅಪ್ಪ ಅಂತ ಹೇಳಿ ಅಪ್ಪನನ್ನು ತಾನು ವಾನಪ್ರಸ್ಥಾಶ್ರಮಕ್ಕೆ ಕಳಿಸಿಬಿಡ್ತಾನೆ. ಕಳಿಸಿ ಇವನು ಕೂಡ ಮನೆಯಲ್ಲಿ ಸ್ವಲ್ಪ ದಿವಸ ಇರ್ತಾನೆ. ಇರುವ ಸಮಯದಲ್ಲಿ ಸಿಕ್ಕಾಪಟ್ಟೆ ಇವನು ತಮ್ಮನ ಗಲಾಟೆ ಜಾಸ್ತಿ ಆಗತ್ತೆ. ತಮ್ಮ ತಾಯಿಯನ್ನು ಹಿಡಿದುಕೊಂಡು ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಪಿತೃರ್ಯ ಪರತೆ ತೇನ ಜನನಿ ತಾಡಿತಾ ಭೃಶನ್ ಕ್ವವಿತ್ತಂ ತಿಷ್ಟತಿ ಬ್ರೂಹಿ ಹನಿಷ್ಯೆ ಲತ್ತಯ ನಚೇತ್. ಹೊಡೆಯೋದು, ಬಡಿಯೋದು, ಹಣ ಎಲ್ಲಿದೆ ಕೊಡು ಅಂತ ಹೇಳಿ. ಅವಳು ಏನು ಮಾಡ್ತಾಳೆ? ಕೂಪೆ ಪಾತಃ ಕೃತೋ ರಾತ್ರೌ ತೇನ ಸಾ ನಿಧನಂಗತ. ಇವನ ಕಾಟ ತಡೆಯೋಕ್ಕಾಗದೆ ಬಾವಿಗೆ ಬಿದ್ದು ತಾನು ಪ್ರಾಣವನ್ನು ಕಳೆದುಕೊಂಡ್ಬಿಡ್ತಾಳೆ. ತಾಯಿ ಕೂಡ ಬಹಳ ಕಷ್ಟವಾಗುತ್ತೆ ಇಂಥ ಮಕ್ಕಳ ಜೊತೆಯಲ್ಲಿ ಜೀವನ ಮಾಡೋದು. ಅವಳು ಕೂಡ ಪ್ರಾಣವನ್ನು ಬಿಡ್ತಾಳೆ. ಗೋಕರ್ಣ ತೀರ್ಥಯಾತ್ರಾರ್ಥಂ ನಿರ್ಗತೋ ಯೋಗ ಸಂಸ್ಥಿತಃ ನ ದುಃಖಂ ನ ಸುಖಂ ತಸ್ಯ ನ ವೈರಿನಾಪಿ ಬಾಂಧವಃ. ಅವನು ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಟ್ಟುಕೊಂಡಿರ್ತಕ್ಕಂಥವನು, ಇಂದ್ರಿಯವನ್ನು ನಿಗ್ರಹ ಮಾಡಿಕೊಂಡಿರ್ತಕ್ಕಂಥವನು, ಪಂಡಿತನಾದಂಥವನು, ಎಲ್ಲವನ್ನ ಓದಿಕೊಂಡಿರ್ತಕ್ಕಂಥವನು. ಅವನಿಗೆ ಸುಖ ದುಃಖ ವೈರಿಗಳು ಬಂಧುಗಳು ಅಂತ ಹೇಳಿ ಯಾವುದೂ ಇಲ್ಲ. ಎಲ್ಲವನ್ನೂ ಕೂಡ ಶ್ರೀಕೃಷ್ಣ ಪರಮಾತ್ಮ ತನ್ನ ಭಗವದ್ಗೀತೆಯಲ್ಲಿ ಯಾವ ರೀತಿ ಹೇಳ್ತಾನೆ, ಸುಖ ದುಃಖೆ ಸಮಭೂತ್ವ ಲಾಭಾಲಾಭವು ಜಯಾಜಯವು, ಆ ರೀತಿಯಲ್ಲಿ ಬದುಕಿದಂತಹ ಮನುಷ್ಯ ಅವನು ಕೂಡ ತೀರ್ಥಯಾತ್ರೆಗೆ ಹೊರಟು ಹೋಗ್ತಾನೆ. ಆ ಸಮಯದಲ್ಲಿ ಈ ದುಂದುಕಾರಿ ಏನು ಮಾಡ್ತಾನೆ, 5 ಜನ ವೈಶ್ಯರನ್ನು, ಆ ಸ್ತ್ರೀಗಳನ್ನು ತನ್ನ ಮನೆಯಲ್ಲಿಯೇ ಕರೆದುಕೊಂಡು ಬಂದು ಇಟ್ಕೊಂಡಿರ್ತಾನೆ. ಅವರುಗಳಿಗೆ ಹಣ ಕೊಟ್ಟು 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 ಇವನ ಹಣವೆಲ್ಲ ಖಾಲಿಯಾಗಿ ಹೋಗಿಬಿಡ್ತದೆ. ಒಂದು ದಿವಸ ಅವನ ಜೊತೆಯಲ್ಲಿ ಇರಬೇಕು ಅಂದರೆ ಅವರು ಅವನನ್ನು ಪೀಡಿಸ್ತಾರೆ. ಹಣ ತೆಗೆದುಕೊಂಡು ಬಾ ಅಂತ ಹೇಳಿ. ಅವನು ಯಾವ ಒಂದು ಹಂತಕ್ಕೆ ಬಂದು ಬಿಡ್ತಾನೆ ಅಂದರೆ, ಅವರನ್ನು ಮೆಚ್ಚಿಸುವುದಕ್ಕೋಸ್ಕರ, ಹಣ ಕೊಡುವುದಕ್ಕೋಸ್ಕರ ಸಾವಿಗೂ ಭಯಪಡದೆ ಕಳ್ಳತನವನ್ನು ಮಾಡಿ ಅಪಾರವಾದಂತಹ ಹಣಗಳನ್ನು ದೋಚಿಕೊಂಡು ತಗೊಂಡು ಬಂದು ಬಿಡ್ತಾನೆ. ಆಗ ಆ ಸ್ತ್ರೀಯರಲ್ಲಿ ಒಂದು ಭಯ ಹುಟ್ಟುತ್ತದೆ. ಇವನು ಹಣಗಳನ್ನೆಲ್ಲ ದೋಚಿಕೊಂಡು ಬಂದಿದ್ದಾನೆ, ನಾಳೆ ರಾಜನಿಗೆ ಗೊತ್ತಾಗಿ ಇವನನ್ನು ಪತ್ತೆ ಹಚ್ಚಿದರೆ ಇವನನ್ನು ಹಿಡಿದುಕೊಂಡು ಬಂದು ಇರತಕ್ಕಂತಹ ಹಣವನ್ನೆಲ್ಲ ಕಿತ್ತುಕೊಂಡು ಹೋಗೋದಲ್ಲದೆ ನಮಗೂ ಕೂಡ ಇವನಿಂದ ತೊಂದರೆ ಬರ್ತದೆ ಅಂತ ಹೇಳಿ ಇವನನ್ನು ಸಾಯಿಸುವ ಪ್ರಯತ್ನವನ್ನು ಮಾಡ್ತಾರೆ. ಏನು ಪ್ರಯತ್ನ ಮಾಡಿದರೂ ಇವನು ಸಾಯುವುದೇ ಇಲ್ಲ. ಇವನ ಬಾಯಿನಲ್ಲಿ, ಗುದದ್ವಾರದಲ್ಲಿ, ಎಲ್ಲದರಲ್ಲಿಯೂ ಬೆಂಕಿಯನ್ನು ಹಾಕಿ ಅವನನ್ನು ತಗೊಂಡು ಹೋಗಿ ಒಂದು ಬಾವಿನಲ್ಲಿ ಬಿಸಾಕಿ ಪ್ರಾಣವನ್ನು ತೆಗೆದು ಬಿಡ್ತಾರೆ. ಅವನು ಪ್ರಾಣವನ್ನು ಕಳೆದುಕೊಳ್ತಾನೆ. ಹೀಗೆ ಸ್ವಲ್ಪ ದಿವಸವಾಗತ್ತೆ. ಈ ಗೋಕರ್ಣ ತಾನು ಗಯೆಗೆ ಹೋಗಿರ್ತಾನೆ. ಆ ಸಮಯದಲ್ಲಿ ನಿಮ್ಮ ತಂದೆ ತೀರಿಕೊಂಡ್ರಪ್ಪ ಅಂತ ಹೇಳಿ ಯಾರೋ ಸಮಾಚಾರವನ್ನು ತಿಳಿಸ್ತಾರೆ. ತಂದೆಗೆ ಶ್ರಾದ್ದವನ್ನು ಮಾಡೋಣ ಅಂದ್ಕೊಳ್ತಾನೆ. ಅಷ್ಟೊತ್ತಿಗೆ ಹೀಗೆ ನಿನ್ನ ತಮ್ಮನಿಗೂ ಕೂಡ ಪ್ರಾಣ ಹೋಯಿತು, ಅವನನ್ನು ಕೂಡ ಸ್ತ್ರೀಯರು ಕೊಂದು ಹಾಕಿದರು ಅಂತ ವಿಚಾರ ತಿಳಿಯುತ್ತೆ. ತಂದೆಗೂ ತಮ್ಮನಿಗೂ ಎಲ್ಲರಿಗೂ ಕೂಡ ಗಯೆಯಲ್ಲಿ ಶ್ರಾದ್ದವನ್ನು ಮಾಡಿ ಬರ್ತಾನೆ. ಊರಿಗೆ ಬರ್ತಾನೆ. ಊರಿಗೆ ಬಂದು ನೋಡಿದರೆ ಮನೆ ಬಿದ್ದು ಹೋಗಿರ್ತದೆ, ಮುರುಕಲು ಮನೆ. ಆ ಮನೆಯಲ್ಲಿಯೇ ಇವನು ಒಂದು ಕಡೆಯಲ್ಲಿ ಒಂದು ಚಾಪೆಯನ್ನು ಹಾಕಿಕೊಂಡು ಗೋಕರ್ಣ ಮಲಗಿರ್ತಾನೆ. ರಾತ್ರಿ ವಿಚಿತ್ರವಾದ ಶಬ್ದಗಳಾಗುತ್ತೆ. ಶಬ್ದವಾದರೆ ಇವನು ಎದ್ದು ನೋಡ್ತಾನೆ, ಯಾರು 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 ಅಂತ ಹೇಳಿ. ಯಾರಿದ್ದೀರಿ ಮನೆಯಲ್ಲಿ ಅಂತ ಹೇಳಿದಾಗ ಆವಾಗ ಆ ದುಂದುಕಾರಿ ಹೇಳ್ತಾನೆ, ನಾನಪ್ಪ ನಿಮ್ಮ ಅಣ್ಣ ಅಂತ ಹೇಳಿ. ಎಲ್ಲಿದೆಯಾ ನೀನು ಅಂತ ಹೇಳಿದರೆ, ನೀನು ಸತ್ತೋಗಿದೆಯಾ ಅಂತ ಕೇಳಿದ್ನಲ್ಲ ಅಂತ. ಹೌದಪ್ಪ, ನಾನು ಇವಾಗ ಪಿಶಾಚಿಯಾಗಿದ್ದೇನೆ, ಇಲ್ಲೇ ಇದ್ದೀನಿ ನೋಡು ಅಂತ ಹೇಳಿದರೆ, ಅದು ಯಾಕೋ ಪಿಶಾಚಿಯಾಗಿದ್ದೀಯಾ, ನಿನಗೆ ನಾನು ಗಯೆಯಲ್ಲಿ ಶ್ರಾದ್ದ ಮಾಡಿದ್ದೀನಲ್ಲಪ್ಪ ನಾನು ಅಂತ ಹೇಳಿದರೆ, ಆ ಪಿಶಾಚಿ ಹೇಳುತ್ತೆ, ಗಯಾ ಶ್ರಾದ್ದಂ ಶತೇನಾಪಿ ಮುಕ್ತಿರ್ಮೇ ನ ಭವಿಷ್ಯತಿ ಉಪಾಯಮಪರಂ ಕಂಚಿತ್ವಂ ವಿಚಾರಯ ಸಾಂಪ್ರತಂ. ಅಪ್ಪ, ನನಗೆ 100 ಗಯಾ ಶ್ರಾದ್ದವನ್ನು ಮಾಡಿದರೂ ಕೂಡ ನನ್ನ ಪಿಶಾಚಿತ್ವ ಹೋಗುವುದಿಲ್ಲ. ನಾನು ಮಾಡಿರತಕ್ಕಂತಹ ಕೃತ್ಯ ಅಷ್ಟು ಕೆಟ್ಟ ಕೃತ್ಯವನ್ನು ನಾನು ಮಾಡಿದ್ದೇನೆ. ಗಯಾ ಶ್ರಾದ್ದ ಮಾಡಿದರೂ ಕೂಡ ವಿಮೋಚನೆ ಆಗದೇ ಇರತಕ್ಕಂತಹ ಕೃತ್ಯಗಳನ್ನು ನಾನು ಎಸಗಿರೋದ್ರಿಂದ ನನಗೆ
ನನ್ನ ಗಯಾಶ್ರಾದ್ದ ಮಾಡಿದ್ರಿಂದ ನನ್ನ ಪಿಶಾಚಿತ್ವ ಹೋಗುವುದಿಲ್ಲ. ಇತಿ ತದ್ವಾಕ್ಯಮಾಕರ್ಣ್ಯ, ಆ ಮಾತನ್ನು ಕೇಳ್ತಾನೆ. ಗೋಕರ್ಣಂ ವಿಸ್ಮಯಂಗತಃ, ಏನಪ್ಪ ಇದು ಅಂತ ಹೇಳಿ ಗೋಕರ್ಣನಿಗೆ ವಿಸ್ಮಯವಾಗಿ ಹೋಗ್ಬಿಡ್ತದಂತೆ. ಶತಶ್ರಾದ್ದೇರ್ನ ಮುಕ್ತಿಶ್ಚೇತೆ ಅಸಾಧ್ಯ ಮೋಚನಂ ತವ, ನಿನ್ನಿಗೆ ವಿಮೋಚನೆ ಮಾಡೋದು ಹೆಂಗೆ? 100 ಶ್ರಾದ್ದ ಗಯಾಶ್ರಾದ್ದ ಮಾಡಿದರೂ ಮುಕ್ತಿ ಸಿಗೋದಿಲ್ಲ ಅನ್ನೋವಂಥವನಿಗೆ ವಿಮೋಚನೆಯನ್ನು ಈ ಪೈಶಾಚ್ಯದಿಂದ ವಿಮೋಚನೆ ಹೇಗೆ ಮಾಡಿಸೋದು? ಬಹಳ ಆಲೋಚನೆ ಮಾಡ್ತಾನೆ. ಪಂಡಿತರುಗಳನ್ನೆಲ್ಲ ಕೇಳ್ತಾನೆ. ಎಲ್ಲ ಪಂಡಿತರನ್ನು ಕೇಳಿದರೂ ಯಾರಲ್ಲಿಯೂ ಏನೂ ತಿಳಿಯುವುದಿಲ್ಲ. ಇನ್ನೇನು ಮಾಡೋದು? ಯಾರಾದರೂ ಒಂದು ತೇಜೋಮಯನಾದಂತಹ ಒಬ್ಬ ವ್ಯಕ್ತಿಯನ್ನು ಕೇಳಬೇಕು ಅಂದಾಗ ಗೋಕರ್ಣ ಅವನು ಮಾಡಿದಂತಹ ಸಂಪಾದನೆ, ಅವನು ವಿದ್ವಾಂಸ, ಅವನು ಎಷ್ಟು ಕಲಿತಿದ್ದ ಅಂತಂದರೆ ಸೂರ್ಯನನ್ನು ತಾನು ತಡೆದು ನಿಲ್ಲಿಸಿ ಪ್ರಶ್ನೆಯನ್ನು ಕೇಳ್ತಾನೆ. ತಡೆದು ನಿಲ್ಲಿಸಿ ತತಸ್ಸರ್ವೈ ಸೂರ್ಯವಾಕ್ಯಂ ತನ್ಮುಖೋ ಸ್ಥಾಪಿತಂ ಪರಂ ಗೋಕರ್ಣಸ್ತಂಭನಂ ಚಕ್ರೆ ಸೂರ್ಯವೇಗಸ್ಯ ವೈತದ. ಸೂರ್ಯನನ್ನು ಸ್ವಲ್ಪ ತಡೆದು ನಿಲ್ಲಿಸಿ ಅವನನ್ನು ಪ್ರಶ್ನೆಯನ್ನು ಕೇಳ್ತಾನೆ. ತುಭ್ಯಂ ನಮೋ ಜಗತ್ ಸಾಕ್ಷಿನ್ ಬ್ರೂಹಿಮೆ ಮುಕ್ತಿ ಹೇತುಕಂ, ಜಗತ್ತಿಗೆ ಸಾಕ್ಷಿಯಾದಂತಹವನು ನೀನೊಬ್ಬನೇ ಸೂರ್ಯ, ನೀನು ಹೇಳು ಮುಕ್ತಿಗೆ ಸಾಧನ ಯಾವುದು? ತಚ್ಛ್ರುತ್ವ ದೂರತಃ ಸೂರ್ಯೋ ಸ್ಫುಟಮಿತ್ಯಭಾಷತ. ಸ್ಫುಟವಾಗಿ ದೂರದಿಂದ ಕೇಳಿದರೂ ಕೂಡ ಅವನಿಗೆ ಈ ರೀತಿಯಾಗಿ ಸೂರ್ಯ ಹೇಳ್ತಾನಂತೆ. ಏನು ಹೇಳ್ತಾನೆ ಅಂದರೆ, ಶ್ರೀಮದ್ ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು, ಶ್ರೀಮದ್ ಭಾಗವತ ವಾಚನವನ್ನು ಸಪ್ತಾಹ ವಿಧಿಯಲ್ಲಿ ಮಾಡು. ಇದು ಸೂರ್ಯವಚಃ ಸರ್ವೈ ಧರ್ಮರೂಪಂತು ಮಿಶ್ರಿತಂ, ಧರ್ಮರೂಪವಾದಂತಹ ಧರ್ಮವಿಧಿಯಲ್ಲಿ ಇರತಕ್ಕಂತಹ ಈ ಮಾತನ್ನು ಸೂರ್ಯ ಆ ಗೋಕರ್ಣನಿಗೆ ಹೇಳ್ತಾನಂತೆ. ಆಗ ಅವನು ಸುತ್ತಮುತ್ತಲಿದ್ದಂತಹ ಎಲ್ಲ ಜನರಿಗೂ ವಿಚಾರವನ್ನು ತಲುಪಿಸಿ ವೇದವ್ಯಾಸ ಪೀಠವನ್ನು ಹಾಕಿಸಿ, ನಾರದರು ಅಲ್ಲಿಯೇ ಇದ್ದಾರೆ, ಶುಕಮುನಿಗಳು ಅಲ್ಲೇ ಇದ್ದಾರೆ ಅನ್ನುವ ರೀತಿಯಲ್ಲಿ ಎಲ್ಲ ಅಲಂಕಾರಗಳನ್ನು ಮಾಡಿ ಶ್ರೀಮದ್ ಭಾಗವತವನ್ನು ಹೇಳುವುದಕ್ಕೆ ಚಪ್ಪರಗಳನ್ನು ಕಟ್ಟಿಸಿ ಬಂದಿರತಕ್ಕಂತಹ ಎಲ್ಲ ಜನರು, ಕುರುಡರು, ಕಿವುಡರು, ಪಾಪಿಗಳು, ಪರದೇಶಿಗಳ ಸಮೇತ, ಹಸುಗಳು, ಕರುಗಳ ಸಮೇತ ಅಲ್ಲಿ ಬಂದು ಶ್ರೀಮದ್ ಭಾಗವತ ಸಮಾರಂಭಕ್ಕೆ ಸಾಮಾನ್ಯವಾಗಿ ಏನಾಗತ್ತೆ, ದೊಡ್ಡ ದೊಡ್ಡ ಸಮಾರಂಭಗಳನ್ನು ನಡೆಸುವಾಗ ಪ್ರಾಣಿಗಳು ಬಂದು ಕೂರ್ತವಂತೆ. ಹಸುವಾಗಲಿ ಒಂದು ನಾಯಿಯಾಗಲಿ ಊಟದ ಆಸೆಗೆ ಬರುತ್ತೋ ಅಥವಾ ಅದರ ಪೂರ್ವಾರ್ಜಿತವಾದಂತಹ ಪುಣ್ಯಕರ್ಮೋ ಭಾಗವತ ಶ್ರವಣ ಕಿವಿಗೆ ಬಿದ್ದು ಮುಂದಿನ ಜನ್ಮದಲ್ಲಿ ಉದ್ಧಾರವಾಗುವಂತಹ ಒಂದು ವ್ಯವಸ್ಥೆಯೋ ಭಗವಂತನದ್ದು ಗೊತ್ತಿಲ್ಲ. ಒಟ್ಟಲ್ಲಿ ಎಲ್ಲರೂ ಬಂದು ಭಾಗವತ ಶ್ರವಣವನ್ನು ಮಾಡೋದಕ್ಕೆ ಬಂದಿದ್ದಾರೆ. ಆಸನಗಳ ಮೇಲೆ ಎಲ್ಲ ಜನರು ಕೂತ್ಕೊಂಡಿದ್ದಾರೆ. ಈಗ ಈ ಪ್ರೇತ ರೂಪವಾದಂತಹ ದುಂದುಕಾರಿಗೆ ಆಸನದ ಮೇಲೆ ಕೂತ್ಕೊಳ್ಳೋದಕ್ಕೆ ಆಗದೇ ಇರೋದರಿಂದ ಅಲ್ಲಿ ಕಟ್ಟಿರತಕ್ಕಂತಹ ಆ ಚಪ್ಪರದಲ್ಲಿ ಒಂದು ಬಿದಿರು 7 ಗಿಣ್ಣು ಇರತಕ್ಕಂತಹ ಒಂದು ಗಿಣ್ಣಿನಲ್ಲಿ ಆ ರಂಧ್ರದಲ್ಲಿ ಹೋಗಿ ಗಾಳಿಯಾಗಿರೋದ್ರಿಂದ ಒಳಗೆ ಸೇರಿಕೊಳ್ಳೋದು ಸುಲಭ. ಹಾಗಾಗಿ ಒಳಗೆ ಹೋಗಿ ಸೇರಿಕೊಳ್ತಾನೆ. ಬಹಳ ತನ್ಮಯನಾಗಿ ಮೊದಲನೆಯ ಸ್ಕಂದದಿಂದಲೇ ಎಲ್ಲವನ್ನೂ ಕೂಡ ಸುದೀರ್ಘವಾಗಿ ಮನನ ಮಾಡಿ ಹೇಳುವ ಕಥೆಯನ್ನು ಒಂದಕ್ಷರವನ್ನು ಬಿಡದೆ ಮನಸ್ಸಿನಲ್ಲಿ ಭಗವಂತನನ್ನು ನೆನಪು ಮಾಡಿಕೊಂಡು ಕೇಳ್ತಾನಂತೆ. ಆ ಮೊದಲನೆಯ ದಿವಸದ ಮೊದಲನೆಯ ಸ್ಕಂದ ಮುಗಿಯೋ ಹೊತ್ತಿಗೆ ಒಂದು ಪರಮಾಶ್ಚರ್ಯವಾದಂತಹ ಅದ್ಭುತ ನಡೆದು ಹೋಗ್ತದೆ. ಆ 7 ಗಿಣ್ಣುಗಳಲ್ಲಿ ಒಂದು ಗಿಣ್ಣು ಪಠಾರ್ ಅಂತ ಒಡೆದು ಹೋಗ್ತದಂತೆ. 7 ದಿವಸ 12 ಸ್ಕಂದಗಳನ್ನು ಓದಿ ಮುಗಿಸುವ ಹೊತ್ತಿಗೆ ಆ 7 ಗಿಣ್ಣು ಒಂದೊಂದಾಗಿ ಪ್ರತಿನಿತ್ಯವೂ ಒಂದೊಂದು ಒಡೆದುಕೊಂಡು ಬಂದು ಒಂದು ಸುಂದರವಾದಂತಹ ಅದ್ಭುತವಾದಂತಹ ಮೂರ್ತಿ ಕಿರೀಟಗಳನ್ನು ಹಾಕಿಕೊಂಡು ಪೀತಾಂಬರವನ್ನು ಧರಿಸಿ ಬಂದು ನಿಂತುಕೊಳ್ತಾನಂತೆ ಪಿಶಾಚಿ. ಆ ಸಮಯದಲ್ಲಿ ಇದನ್ನು ಎಲ್ಲ 7 ದಿವಸ ಕೇಳಿ ಮುಗಿಸಿದ ತಕ್ಷಣ ಆಶ್ಚರ್ಯ ಅನ್ನುವ ರೀತಿಯಲ್ಲಿ ವೈಕುಂಠವಾಸಿ ಆ ಶ್ರೀಹರಿಯ ಪಾರ್ಶ್ವಧರರು ಒಂದು ವಿಮಾನವನ್ನು ತೆಗೆದುಕೊಂಡು ಬಂದು ಅಲ್ಲಿ ನಿಲ್ಲಿಸ್ತಾರೆ. ಈ ದುಂದುಕಾರಿಯನ್ನು ಆ ವಿಮಾನದಲ್ಲಿ ಏರಿಸಿಕೊಳ್ಳಬೇಕು. ಆ ಸಮಯದಲ್ಲಿ ಏವಂ ಭ್ರುವತಿ ವೈ ತಸ್ಮಿನ್ ವಿಮಾನಮಾಗತ್ತದ ವೈಕುಂಠವಾಸಿಭಿರ್ಯುಕ್ತಂ ಪ್ರಸ್ಫುರಿದ್ದೀಪ್ತಿಮಂಡಲಂ. ಆ ಸಮಯದಲ್ಲಿ ಇವರು ಪ್ರಶ್ನೆ ಕೇಳ್ತಾರೆ. ಗೋಕರ್ಣ ಪ್ರಶ್ನೆಯನ್ನು ಕೇಳ್ತಾನೆ. ಆ ಪಾರ್ಶ್ವಧರರಲ್ಲಿ ಶ್ರೀಮನ್ನಾರಾಯಣನ ಪಾರ್ಶ್ವಧರರು ಯಾರು ಬಂದಿದ್ದರು ವಿಮಾನದಲ್ಲಿ ಅವರನ್ನ ಪ್ರಶ್ನೆ ಕೇಳ್ತಾನೆ. ಅತೈವ ಬಹವಃ ಸಂತಿ ಶ್ರೋತರೋ ಮಮ ನಿರ್ಮಲಾಹ
ಅನೀತಾನಿ ವಿಮಾನಾನಿ ನತೇಶಾಂ ಯುಗಪತ್ಕುತಃ. ಅಪ್ಪ, ಇಷ್ಟೊಂದು ಜನ ನಾವು ಭಾಗವತ ಶ್ರವಣವನ್ನು ಮಾಡಿದ್ದೇವೆ. ನಾನೇ ಹೇಳಿದ್ದೇನೆ, ಇಷ್ಟೊಂದು ಜನ ಇಲ್ಲಿ ಪ್ರತಿನಿತ್ಯ 7 ದಿವಸ ಕೇಳಿದ್ದಾರೆ. ಆದರೆ ಎಲ್ಲರನ್ನೂ ಕರೆದುಕೊಂಡು ಹೋಗುವುದಕ್ಕೆ ಸಾಕಷ್ಟು ವಿಮಾನಗಳು ಬರುವ ಬದಲು ಒಂದೇ ವಿಮಾನ ಇವನನ್ನು ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದಿರಲ್ಲ, ಕಾರಣ ಏನು, ಯಾಕೆ ಮಿಕ್ಕ ವಿಮಾನಗಳು ಬರಲಿಲ್ಲ ಅಂತ ಹೇಳಿದಾಗ, ಶ್ರವಣಂ ಸಮಭಾಗೇನ ಸರ್ವೇಷಾಮಿಹ ದೃಶ್ಯತೆ ಫಲಭೇದ ಕುತೋ ಜಾತಃ ಪ್ರಭವಂತು ಹರಿಪ್ರಿಯ. ಹರಿಪ್ರಿಯರೇ, ಪಾರ್ಶ್ವದರರೇ, ಸ್ವಲ್ಪ ದಯಮಾಡಿ ಹೇಳಿ, ಎಲ್ಲರೂ ಕೂಡ ಸಪ್ತಾಹ ವಿಧಿಯಲ್ಲಿಯೇ ಕೇಳಿದ್ದಾರೆ, ಫಲಭೇದ ಯಾತಕ್ಕೆ ಆಯಿತು ಇಲ್ಲಿ? ಅವನಿಗೆ ಮಾತ್ರ ಮೋಕ್ಷಕ್ಕೆ ವಿಮಾನ ಬಂದಿದೆ, ನಮಗೆ ಮಾತ್ರ ಇಲ್ಲವಲ್ಲ ಅಂತ ಹೇಳಿದಾಗ ಆಗ ಹೇಳ್ತಾರೆ, ಶ್ರವಣಸ್ಯ ವಿಭೇದೇನ ಫಲಭೇದೋತ್ರ ಸಂಸ್ಥಿತಃ ಶ್ರವಣಂತು ಕೃತಂ ಸರ್ವೈರ್ ನ ತಥಾ ಮನನಂ ಕೃತಂ. ಶ್ರವಣ ಭೇದದಲ್ಲಿ ಆಗಿದೆಯಪ್ಪ ಇಲ್ಲಿ. ಎಲ್ಲರೂ ಕೇಳಿದ್ದಂತೂ ನಿಜ, ಆದರೆ ಮನನವನ್ನು ಮಾಡಲಿಲ್ಲ. ಕಿವಿಯಲ್ಲಿ ಎಲ್ಲರೂ ಕೇಳಿಸಿಕೊಂಡರೆ ಹೊರತು ಅದನ್ನು ತನ್ಮಯರಾಗಿ ಭಗವದ್ ಪ್ರೀತಿಯಲ್ಲಿ ಭಗವದ್ಭಕ್ತಿಯಲ್ಲಿ ಅವನನ್ನೇ ನೆನಪಿಸಿಕೊಂಡು ಮನನವನ್ನು ಮಾಡಲಿಲ್ಲ. ಆದರೆ ಈ ಪ್ರೇತ 7 ದಿನವೂ ಕೂಡ ತದೇಕ ಚಿತ್ತನಾಗಿ ಕುಳಿತುಕೊಂಡು ಒಂದಕ್ಷರವನ್ನು ಬಿಡದೆ ಭಗವಂತನ ಮಹಿಮೆಯನ್ನು ಪ್ರತಿಯೊಂದು ಅಕ್ಷರದಲ್ಲಿಯೂ ಪದದಲ್ಲಿಯೂ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಹಾಕಿ ಆಲಿಸಿ ಕೇಳಿ ಮನನ ಮಾಡಿದ್ದಾನೆ. ಶ್ರವಣವಷ್ಟೇ ಅಲ್ಲ, ಮನನವನ್ನೂ ಕೂಡ ಮಾಡಿದ್ದಾನೆ. ಹಾಗಾಗಿ ಈ ಭೇದ ಉಂಟಾಗಿದೆ. ಅವೈಷ್ಣವೋ ಹತೋ ದೇಶೋ ಹತಂ ಶ್ರಾದ್ದ ಅಪಾತ್ರಕಂ ಹತಂ ಅಶ್ರೋತ್ರಿಯೋ ದಾನಂ ಅನಾಚಾರಂ ಹತಂ ಕುಲಂ. ವೈಷ್ಣವರಿಲ್ಲದೆ ಇರತಕ್ಕಂತಹ ದೇಶ, ಅಪಾತ್ರನಿಗೆ ನೀಡಿದಂತಹ ಶ್ರಾದ್ದ ಭೋಜನ, ಶ್ರೋತ್ರಿಯನಲ್ಲದೇ ಇರತಕ್ಕಂತಹವನಿಗೆ ಕೊಟ್ಟಂತಹ ದಾನ, ಆಚಾರಹೀನನಾದಂತಹವನಿಗೆ ಕೊಟ್ಟಂತಹ ಹೆಣ್ಣು ಎಲ್ಲ ಕೂಡ ನಾಶವಾಗಿ ಹೋಗ್ತದಪ್ಪ ಅಂತ ಹೇಳ್ತಾನೆ. ವಿಶ್ವಾಸೋ ಗುರುವಾಕ್ಯೇಷು ಸ್ವಸ್ಮಿನ್ ದೀನ ಸ್ವಭಾವನಃ ಮನೋದೋಷ ಜಯಶ್ಚೈವ ಕಥಾಯಾಂ ನಿಶ್ಚಲಾಮತಿ. ವಿಶ್ವಾಸವಾಗಿ ಗುರುವಾಕ್ಯದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಮನೋದೋಷಗಳನ್ನು ಜಯಿಸಿಕೊಂಡು ಕಥೆಯಲ್ಲಿ ನಿಶ್ಚಲವಾದಂತಹ ಭಕ್ತಿ ಇದ್ದವರಿಗೆ ಅದು ದೊರಕುತ್ತದೆ. ಆದ್ದರಿಂದ ನೀನು ಮತ್ತೊಂದು ಸತಿ ಈ ಶ್ರೀಮದ್ ಭಾಗವತ ಪಾರಾಯಣವನ್ನು ಮಾಡು, ಎಲ್ಲರಿಗೂ ಒಳ್ಳೆಯದಾಗ್ತದೆ, ಮತ್ತು ಎಲ್ಲರೂ ಕೂಡ ನೀವು ಪರಮಗತಿಯನ್ನು ಪಡೆಯುತ್ತೀರಿ ಅಂತ ಹೇಳ್ತಾರೆ. ಶ್ರಾವಣೇ ಮಾಸೆ ಗೋಕರ್ಣ ಕಥಾಮೂಚೆ ತಥಾ ಪುನಃ ಸಪ್ತರಾತ್ರವತೀಂ ಭೂಯಃ ಶ್ರವಣಂ ತೈ ಕೃತಂ ಪುನಃ. ಶ್ರಾವಣ ಮಾಸದಲ್ಲಿ ಗೋಕರ್ಣ ಮತ್ತೆ 7 ರಾತ್ರಿ 7 ಹಗಲು ಶ್ರವಣವನ್ನು ಎಲ್ಲರಿಗೂ ಕೂಡ ಶ್ರೀಮದ್ ಭಾಗವತವನ್ನು ತಾನು ಬೋಧಿಸಿದ್ದಾನೆ. ಆ ಬೋಧಿಸಿರತಕ್ಕಂತಹ ಸಮಯದಲ್ಲಿ ಎಲ್ಲರೂ ಕೂಡ ಶ್ರವಣ ಮನನಗಳನ್ನು ಸಂಪೂರ್ಣವಾಗಿ ಭಗವದ್ಭಕ್ತಿಯಿಂದ ಮಾಡಿದ್ದಾರೆ. ಆ ಸಮಯದಲ್ಲಿ ವಿಮಾನೈ ಸಮಭಕ್ತೈಶ್ಚ ಹರಿರಾವಿರ್ಬಭೂವಃ. ಆ ಪರಮಾತ್ಮ ಶ್ರೀಮನ್ನಾರಾಯಣ ಕೃಷ್ಣನೇ ತಾನು ವಿಮಾನದಲ್ಲಿ ಎಲ್ಲರನ್ನೂ ಕರೆದುಕೊಂಡು ಹೋಗೋದಕ್ಕೆ ಬರ್ತಾನೆ. ಜಯ ಶಬ್ದ ನಮಃ ಶಬ್ದ ಸತ್ರಾಸನ್ ಬಹವಸ್ತದ. ಅಲ್ಲಿ ಆ ಪರಮಾತ್ಮನಿಗೆ ಜಯವಾಗಲಿ ಅಂತ ಹೇಳಿ ಎಲ್ಲರೂ ಕೂಡ ಜಯಕಾರವನ್ನು ಹಾಕ್ತಾರೆ. ಪಾಂಚಜನ್ಯಂ ಧ್ವನಿಂಚಕ್ರೆ ಹರ್ಷ ತತ್ರ ಸ್ವಯಂ ಹರಿಹಿ. ಆ ಪಾಂಚಜನ್ಯವನ್ನು ಕೂಡ ಶಬ್ದ ಮಾಡ್ತಾನೆ ಭಗವಂತ ಹರಿ. ಗೋಕರ್ಣಂತು ಸಮಾಲಿಂಗ್ಯ ಕರೋತ್ ಸದೃಶಂ ಹರಿಹಿ. ಆ ಗೋಕರ್ಣನನ್ನು ಹೃದಯದಲ್ಲಿ ಅಪ್ಪಿಕೊಂಡು ಬಿಡ್ತಾನೆ. ಹನುಮಂತನಿಗೆ ಭಗವಂತ ಆಲಿಂಗನವನ್ನು ಕೊಟ್ಟ ರೀತಿಯಲ್ಲಿ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಜೈ ಶ್ರೀಕೃಷ್ಣ.